ಇನ್ನು ಗ್ಯಾರಂಟಿ ಪರಿಷ್ಕರಣೆಗೆ ಜಾತಿಯನ್ನ ಕೇಳಿದ್ದಕ್ಕೆ ವಿಪಕ್ಷಗಳ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಗ್ಯಾರಂಟಿ ಪರಿಷ್ಕರಣೆಗೆ ಜಾತಿ ಕೇಳಿದ್ದಕ್ಕೆ ವಿಪಕ್ಷಗಳ ಆಕ್ರೋಶ. ಜಾತಿ ಪ್ರಮಾಣ ಪತ್ರ ಕೇಳುತ್ತಿರುವುದರ ಹಿಂದಿನ ಉದ್ದೇಶ ಏನು? 200 ಯೂನಿಟ್ ಎಲ್ಲರಿಗೂ ಫ್ರೀ ಅಂದಿದ್ದೀರಾ? ಹೊಸ ಷರತ್ತು ಯಾಕೆ ಹಾಗಾದ್ರೆ? ಕೈ ಸರ್ಕಾರದ ನಿರ್ಧಾರಕ್ಕೆ ಆರ್ ಅಶೋಕ್ ಕೆಂಡಾಮಂಡಲವಾಗ್ತಿದ್ದಾರೆ. ಗೃಹಜ್ಯೋತಿ ದಾಖಲೆಗಳ ಮರುಪರಿಶೀಲನೆಗೆ ಸರ್ಕಾರ ಚಾಲನೆಯನ್ನ ಕೊಟ್ಟಿದೆ. ಮನೆಗೆ ಬರುವಂತಹ ಎಸ್ಕಾಂ ಸಿಬ್ಬಂದಿಗೆ ಯಾವ ದಾಖಲೆ ತೋರಿಸಬೇಕು? ಯೋಜನೆಯಿಂದ ಕೆಲವರನ್ನ ಹೊರಗಿಡೋದಕ್ಕೆ ಸ್ಕೆಚ್ ಆಗ್ತಿದ್ದಾರಾ? ಜಾತಿ ಮತ್ತು ಆದಾಯದ ಮಾಹಿತಿ ಯಾಕೆ ಬೇಕು ಇವರಿಗೆ? ಜನರ ಹಕ್ಕನ್ನ ಕಸಿಯೋದಕ್ಕೆ ಬಿಡುವುದಿಲ್ಲ ಅಂತ ಆರ್ ಅಶೋಕ್ ಇದೀಗ ಟ್ವೀಟ್ ಅನ್ನ ಮಾಡಿರುವಂತದ್ದು. ಈ ಎಲ್ಲಾ ಮಾಹಿತಿಗಳನ್ನ ಕೂಡ ಉಲ್ಲೇಖ ಮಾಡಿ ಒಂದು ಟ್ವೀಟ್ ಅನ್ನ ಆರ್ ಅಶೋಕ್ ಅವರು ಹಾಕಿದ್ದಾರೆ. ಇಷ್ಟು ದಿನ ಗ್ಯಾರಂಟಿಯಲ್ಲಿ ಪರಿಷ್ಕರಣೆ ಆಗಬೇಕು ಅಂತ ವಿರೋಧ ಪಕ್ಷನೇ ಹೇಳ್ತಾ ಇತ್ತು. ಯಾಕಂತಾದ್ರೆ ಮೊದಲಿಗೆ ಗ್ಯಾರಂಟಿ ಸ್ಕೀಮ್ಗಳೇ ಸರಿ ಇಲ್ಲ ಅಂತ ಹೇಳ್ತಿದ್ದಂತ ವಿರೋಧ ಪಕ್ಷ ತದನಂತರ ಹೇಳುವಂತ ಮಾತುಗಳೇನಂತ ಅಂದ್ರೆ, ಕೊಡುವಂತ ಹೇಳಿಕೆಗಳು ಯಾವ ರೀತಿ ಇತ್ತು ಅಂತ ಅಂದ್ರೆ, ಗ್ಯಾರಂಟಿ ಇರಲಿ, ಅದೆಲ್ಲರಿಗೂ ಕೂಡ ಯೂಸ್ ಆಗ್ತಾ ಇದೆ, ಆದ್ರೆ ಅದ್ರಲ್ಲಿ ಪರಿಷ್ಕರಣೆ ಆಗಬೇಕು ಅಂತ ವಿರೋಧ ಪಕ್ಷ ಕೂಡ ಹೇಳಿತ್ತು. ಇದೀಗ ಪರಿಷ್ಕರಣೆ ಮುಂದಾದ ಮೇಲೆ ಇದರಲ್ಲಿ ದಾಖಲೆಗಳನ್ನ ಕೇಳ್ತಾ ಇರೋದ್ರಿಂದ ಈ ಜಾತಿ ಪ್ರಮಾಣ ಪತ್ರವನ್ನ ಕೇಳ್ತಾ ಇರೋದು ಯಾಕೆ? ಅದರಿಂದಿರುವಂತ ಅಜೆಂಡಾ ಏನು? ಯಾಕಾಗಿ ಕೇಳ್ತಾ ಇರುವಂತದ್ದು ಜಾತಿ ಪ್ರಮಾಣ ಪತ್ರವನ್ನ? ಆರ್ ಅಶೋಕ್ ಅವರು ಕೂಡ ಇದೀಗ ಟ್ವೀಟ್ ಅನ್ನ ಮಾಡಿದ್ದಾರೆ.